ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಳೂರು ಬ್ಲಾಕ್ ಸಮಿತಿಯವರು ಆಯೋಜಿಸಿದಂತಹ ಈ ಒಂದು ಪಕ್ಷದ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂತಹ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯು ನನ್ನ ಸಂಮಿತ್ರರು ಆಗಿರ್ತಕ್ಕಂತಹ ಯುವ ನಾಯಕ ವಾಗ್ಮಿಯೂ ಆಗಿರ್ತಕ್ಕಂತಹ ರಿಯಾಜ್ ಪರಂಗಿಪೇಟೆಯವರೇ, ಅದೇ ರೀತಿ ಮಂಗಳೂರು ನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯು ನನ್ನ ಸಹೋದ್ಯೋಗಿಯೂ ಆಗಿರ್ತಕ್ಕಂತಹ ಜಮಾಲ್ ಜೋಕಟ್ಟಿಯವರೇ, ಈ ಒಂದು ಬ್ಲಾಕ್ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ನೌಶಾದ್ ರವರೇ, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಸಮಿತಿಯ ಉಪಾಧ್ಯಕ್ಷರು ಆಗಿರ್ತಕ್ಕಂತಹ ಮೊಹಮ್ಮದ್ ಸೈಫುಲ್ಲಾರವರೇ, ನನ್ನ ಮುಂಭಾಗದಲ್ಲಿರ್ತಕ್ಕಂತಹ ಪಕ್ಷದ ಬೆನ್ನೆಲುಬಾಗಿರ್ತಕ್ಕಂತಹ ಪಕ್ಷದ ಕಾರ್ಯಕರ್ತರೇ, ಹಿತೈಷಿಗಳೇ, ನನ್ನ ಶಬ್ದವನ್ನು ಆಲಿಸ್ತಕ್ಕಂತಹ ಈ ನಾಡಿನ ಪ್ರಜ್ಞಾವಂತ ಸಹೋದರ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ. ಭಗವಂತನ ಶಾಂತಿ ಮತ್ತು ಕರುಣೆ ಸದಾ ನಮ್ಮ ಮೇಲೆ ಇರಲಿ ಎಂದು ಆಶಿಸುತ್ತಾ, ಪ್ರಥಮವಾಗಿ ಈ ಒಂದು ಪಕ್ಷದ ಕಚೇರಿ ಉದ್ಘಾಟನೆಯ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಪಕ್ಷವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಇನ್ನಷ್ಟು ಜನಸಾಮಾನ್ಯರ ಕಷ್ಟ ಕಾಲ್ಪನ್ಯಕ್ಕೆ ನೆರವಾಗುವಂತಹ ಒಂದು ತಾಣವಾಗಿ ಆ ಕಚೇರಿ ಬೆಳೆಯಲಿ ಅನ್ನುವಂತಹ ಪ್ರಾರ್ಥನೆಯೊಂದಿಗೆ, ಬಹುಶಃ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ಒಂದು ಬೆಳವಣಿಗೆ ನಮ್ಮ ಸಾಂವಿಧಾನಿಕ ವಿರೋಧಿಯಾಗಿರ್ತಕ್ಕಂತಹ RSS ಭಾಜಪಗಿಂತಲೂ ನಮ್ಮ ಮಿತ್ರ ಪಕ್ಷ ಅಥವಾ ಪ್ರತಿಪಕ್ಷವಾದಂತಹ ಕೆಲವು ಪಕ್ಷದ ನಾಯಕರುಗಳಿಗೆ ಬಹುಶಃ ನಿದ್ದೆಗೆಡಿಸಿರ್ಬೋದು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಒಂದು ವೇಳೆ SDP ಪಕ್ಷವನ್ನು ಇಲ್ಲಿಂದ ಇಲ್ಲವಾಗಿಸಬೇಕು ಅಥವಾ SDP ಕಾರ್ಯಕರ್ತರ ಹುಮ್ಮಸ್ಸನ್ನು ಕೊನೆಗೊಳಿಸಬೇಕು ಅಥವಾ ಈ ಒಂದು SDP ಸಿದ್ಧಾಂತವನ್ನು ಇಲ್ಲಿ ನಡೆಸಲು ಬಿಡುವುದಿಲ್ಲ ಅನ್ನುವಂತಹ ಒಂದು ಕನಸು ಕಂಡಂತಹ ಆ ವ್ಯಕ್ತಿಗಳು ಯಾರಿದ್ದಾರೆ ಅಥವಾ ಆ ನಾಯಕರು ಯಾರಿದ್ದಾರೆ ಅಥವಾ ಆ ಪಕ್ಷ ಏನಿದೆ, ನೀವು ಒಂದು ತಿಳ್ಕೋಬೇಕು. ಈಗಾಗಲೇ ಪ್ರಾಸ್ತಾವಿಕದಲ್ಲಿ ಜಮಾಲ್ ಜೋಕಟ್ಟೆ ಅವರು ಹೇಳಿದ ಹಾಗೆ ಇದು ಬಾಡಿ ಹೋಗುವಂಥದ್ದಲ್ಲ. ಇದು ಖಂಡಿತವಾಗಿಯೂ ನಿಮ್ಮಿಂದ ಇದನ್ನು ಬಾಡಿಸಲಿಕ್ಕೆ ಸಾಧ್ಯವೂ ಇಲ್ಲ. ಈ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷ ಸೇರ್ಪಡೆಯಾಗುವಾಗ ನಮಗೆ ನಮ್ಮ ನಾಯಕರು ಹೇಳಿಕೊಟ್ಟಂತಹ ಕೆಲವೊಂದು ವಿಚಾರಗಳು ಇವತ್ತಿಗೂ ನಮ್ಮ ಕಿವಿಗೆ ಬಡಿತಾ ಇದೆ, ಅದು ಎಚ್ಚರಗೊಳಿಸ್ತಾ ಇದೆ. ನಾವು ಕಲ್ಲು ಮುಳ್ಳಿನ ರಸ್ತೆಯಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಇರುವಂತಹ ಕಾರ್ಯಕರ್ತರಾಗಿದ್ದೇವೆ. ನಮ್ಮ ಮುಂದೆ ಬಹಳಷ್ಟು ಸವಾಲುಗಳು ಎದುರಾಗ್ಬೋದು. ಒಂದು, ಅನಾಗರಿಕವಾದಂತಹ ತೊಳಗಿದಂತಹ ಅನಾಚಾರದಿಂದ ಮುಳುಗಿದಂತಹ ಅಸಂವೈಧಾನಿಕವಾದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ಇಲ್ಲಿ ಕೊನೆಗೊಳಿಸಬೇಕಂತ ಹೇಳಿದರೆ, ಇಲ್ಲಿಯ ಮರ್ದಿತ ಜನಾಂಗವನ್ನು ಸಂತೋಷಪಡಿಸಬೇಕಾದರೆ, ಇಲ್ಲಿರ್ತಕ್ಕಂತಹ
ಹಸಿವನ್ನು ಇಲ್ಲವಾಗಿಸಬೇಕಾದ್ರೆ, ಇಲ್ಲಿ ಭಯಮುಕ್ತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ಅದು ಸುಲಭದ ಮಾತಲ್ಲ. ಅದಷ್ಟು ಸುಲಭವಾಗಿ ನಮಗೆ ಸಿಗಲಿಕ್ಕಿಲ್ಲ ಅನ್ನುವಂತಹ ಕಟು ಸತ್ಯವನ್ನು ಅರಿತುಕೊಂಡಾಗಿದೆ ಈ ಪಕ್ಷದಲ್ಲಿ ನಾವು ಆ ಪ್ರವೇಶವನ್ನು ಪಡೆದಿರುವಂಥದ್ದು. ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಆ ಒಂದು ಪ್ರತಿಜ್ಞೆಯನ್ನು ನಾವು ಮಾಡಿಕೊಂಡಿರುವಂಥದ್ದು. ಬಹುಶಃ ಒಂದು 2-3 ವರ್ಷಗಳ ಮುಂದೆ ಕೆಲವೊಂದು ತಾಂತ್ರಿಕ ಅಡಚಣೆಗಳನ್ನು ಕೊಟ್ಟು ನಮ್ಮನ್ನು ಮೌನವಾಗಿಸಲು ಇಲ್ಲಿ ಬಹಳಷ್ಟು ಪ್ರಯತ್ನಗಳು ನಡೆಯಿತು. ಇವತ್ತೊಂದು ಆರ್ಟಿಕಲ್ ಕೂಡ ನಾನು ಕಂಡೆ. ಒಂದು ಸಹೋದರಿ ಬರೀತಾರೆ, ಕಳೆದೊಂದು 2 ವರ್ಷದಿಂದ ನಾವು ಬಹಳ ವಿಚಲಿತರಾಗಿದ್ದೆವು. ಒಂದು ನಿರೀಕ್ಷೆಯಲ್ಲಿದ್ದಂತಹ ನಾವುಗಳು ಬಹಳ ದುಃಖದಲ್ಲಿದ್ದೆವು. ಆದರೂ ನಾವು ಪ್ರಾರ್ಥಿಸ್ತಾ ಇದ್ದೆವು ಮತ್ತು ನಿರೀಕ್ಷಿಸ್ತಾ ಇದ್ದೆವು. ನಾವು ಎದುರು ನೋಡ್ತಾ ಇದ್ದೆವು. ಇವತ್ತು ಆ ದಿನ ಬಂದಿದೆ, ತುಂಬ ಸಂತೋಷವಾಗ್ತಾ ಇದೆ ಅಂತ ಆ ಸಹೋದರಿಯನ್ನು ಒಳಗೊಂಡಂತೆ ಈ ನಾಡಿನ ಜನತೆಯಲ್ಲಿ ನನಗೆ ಹೇಳಲಿಕ್ಕಿರುವುದು, ನಾವು ಹಿಮ್ಮಡಿಯನ್ನು ಇಡುವಂತಹ ಪ್ರಶ್ನೆಯೇ ಇಲ್ಲ, ಹಿಂದೆ ಸರಿಯುವಂತಹ ಪ್ರಶ್ನೆ ಇಲ್ಲ. ನಿಮ್ಮ ನಿರೀಕ್ಷೆ, ನಿಮ್ಮ ಆ ಗೌರವ, ನಿಮ್ಮ ಪ್ರಾರ್ಥನೆ ಖಂಡಿತ ಯಾವತ್ತೂ ಹುಸಿಯಾಗಲಿಕ್ಕೆ ನಾವು ಬಿಡುವುದಿಲ್ಲ. ಭಗವಂತನ ಕರುಣೆ, ನಿಮ್ಮ ಸಹಕಾರ ನಮ್ಮ ಜೊತೆ ಇದ್ದರೆ ನಾವು ಇನ್ನಷ್ಟು ಈ ಒಂದು ಅಸಂವಿಧಾನಿಕವಾದಂತಹ, ಈ ಒಂದು ಕಠೋರತೆಯಲ್ಲಿರ್ತಕ್ಕಂತಹ ರಾಜಕೀಯ ವ್ಯವಸ್ಥೆಯನ್ನು ಕೊನೆಗಳಿಸಿಯೇ ನಾವು ವಿರಮಿಸ್ತೇವೆ ಅನ್ನುವಂತಹ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಪ್ರದೇಶದ ನಾಗರಿಕರಲ್ಲಿ ನನ್ನ ವಿನಂತಿ, ಇವತ್ತು ಪಕ್ಷದ ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಈ ಪಕ್ಷದ ಕಚೇರಿ ಬರೇ ಪಕ್ಷದ ಚಟುವಟಿಕೆಗೆ ಮಾತ್ರ ಸೀಮಿತವಲ್ಲ, ಪಕ್ಷದ ಸಭೆಗಳಿಗೆ ಮಾತ್ರ ಸೀಮಿತ ಅಲ್ಲ. ಬದಲಾಗಿ ಇದು ಈ ನಾಡಿನ ಸರ್ವ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಬೇಕಾಗಿ, ಅವರ ಕುಂದುಕೊರತೆಗಳನ್ನು ಚರ್ಚಿಸಲಿಕ್ಕೆ ಬೇಕಾಗಿ, ಅವರ ಅಹವಾಲುಗಳನ್ನು ಸ್ವೀಕರಿಸಲಿಕ್ಕೆ ಬೇಕಾಗಿ, ಈ ನಾಡಿನ ಪ್ರತಿಯೊಬ್ಬರ ನಾಡಿ ಮಿಡಿತವನ್ನು ಅರಿತು ಅವರಿಗೆ ಸ್ಪಂದಿಸುವ ಕಾರಣಕ್ಕಾಗಿ ನಾವು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದೇವೆ. ಇದು ಯಾವತ್ತೂ ಯಾವುದೇ ಜನಾಂಗಕ್ಕೆ ಅಥವಾ ಯಾವುದೇ ಪಕ್ಷಕ್ಕೆ ಸೀಮಿತವಲ್ಲ. ಯಾರಿಗೂ ಕೂಡ ಈ ಪಕ್ಷದ ಸದುಪಯೋಗವನ್ನು ಪಡ್ಕೋಬಹುದು. ಆ ಸೇವೆಗೆ ಸದಾ ನಿಮ್ಮ ಜೊತೆ ನಾವು ಇರ್ತೇವೆ ಅನ್ನುವಂತಹ ಆ ಮಾತಿನೊಂದಿಗೆ, ಬಹುಶಃ ಈ ನಾಡಿನ ಜನತೆ ಮನಸ್ಸು ಮಾಡಿದರೆ, ಈ ನಾಡಿನ ಜನತೆ SDPIಯ ಕಾರ್ಯಕ್ಷಮತೆಯನ್ನು ಮೆಚ್ಚಿದರೆ, ತಮಗೆ ತಾವೇನು ನಿರೀಕ್ಷೆ ಇಟ್ಟಿದ್ದೀರಿ ಆ ನಿರೀಕ್ಷೆಗೆ ತಕ್ಕಂತೆ ನೀವು ಕೂಡ ನಮಗೆ ಸಹಕಾರ ನೀಡಿದರೆ, ನೀವು ಕೂಡ ನಮ್ಮ ಕಾರ್ಯಕರ್ತರ ಅಥವಾ ನಮ್ಮನ್ನು ಇಚ್ಛಿಸುವಂತಹ, ನಮ್ಮನ್ನು ಗೌರವಿಸುವಂತಹ, ನಮ್ಮನ್ನು ಪ್ರೀತಿಸುವಂತಹ ಭಾಗದಲ್ಲಿ ನೀವು ಕೂಡ ಪಾಲುದಾರರಾಗಿ ಇದ್ದರೆ ಖಂಡಿತವಾಗಿಯೂ ಮುಂದೊಂದು ದಿನ ಈ ಪ್ರದೇಶದಲ್ಲಿ ಒಂದು ಕಾರ್ಪೊರೇಟರ್ ಆಫೀಸ್ ಕೂಡ ತೆರೆಯಲಿಕ್ಕೆ ಸಾಧ್ಯವಾಗ್ತದೆ. ಆ ಕಾರ್ಪೊರೇಟರ್ ಕಚೇರಿಯನ್ನು ನಾವು ಇಲ್ಲಿ ತೆರೆಯಬೇಕಾದರೆ ರಿಯಾಜ್ ಪರಂಗಿಪೇಟೆಯೋ ಜಲೀಲ್ ಕೃಷ್ಣಾಪುರವೋ ಅಲ್ಲ ಮುಖ್ಯ. ಈ ಪಕ್ಷವನ್ನು ನೆಚ್ಚುವಂತಹ, ಈ ಪಕ್ಷವನ್ನು ಇಷ್ಟಪಡುವಂತಹ ಈ ನಾಡಿನ ಮತದಾರ ಪ್ರಭುಗಳಾದಂತಹ ಈ ನಾಡಿನ ನಾಗರಿಕರಾಗಿರ್ತಾರೆ. ನಾವು ಏನಾದರೂ ಒಂದು ಕನಸು ಕಂಡಿದ್ದೇವೆ, ಆ ಕನಸು ನನಸಾಗಬೇಕಾದರೆ ನಮ್ಮ ಪ್ರಯತ್ನ, ನಮ್ಮ ಹೋರಾಟ ಎಲ್ಲವೂ ಮುಂದುವರಿತದೆ. ಅದು ಯಶಸ್ವಿ ಆಗಬೇಕಾದ್ರೆ ಖಂಡಿತವಾಗಿಯೂ ಈ ನಾಗರಿಕರ ಸಹಕಾರವನ್ನು ನಾವು ಸದಾ ಯಾಚಿಸ್ತಾ ಇದ್ದೇವೆ, ಅದನ್ನು ನಿರೀಕ್ಷಿಸ್ತಾ ಇದ್ದೇವೆ. ಇವತ್ತು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಮುಂದೆ ಬರುವಂತಹದ್ದು, ಈ ತಿಂಗಳ 27ನೇ ತಾರೀಕಿಗೆ ಮಂಗಳೂರು ಮಹಾನಗರ ಪಾಲಿಕೆಯ ಅವಧಿ ಮುಕ್ತಾಯ ಆಗ್ತದೆ. ಮುಂದೆ ನಮ್ಮ ಕಾರ್ಪೊರೇಷನ್ ಚುನಾವಣೆ ಬರ್ತದೆ. ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಬಣ್ಣ ಬಣ್ಣದ ಮಾತುಗಳನ್ನು ಆಡಿಕೊಂಡು
ನಮ್ಮ ಸಾಂವಿಧಾನಿಕ ವಿರೋಧಿಗಳನ್ನು ಮೀರಿದಂತೆ ನಮ್ಮನ್ನು ವ್ಯತಿರಿಕ್ತವಾಗಿ ಬಿಂಬಿಸುತ್ತಾ ತಮ್ಮ ರಾಜಕೀಯ ದುರುದ್ದೇಶಕ್ಕೆ ಬೇಕಾಗಿ ಇಲ್ಲಸಲ್ಲದ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾ ನಮ್ಮ ಮುಂದೆ ಬರುವಂತಹ ಕೆಲವೊಂದು ವ್ಯವಸ್ಥೆಗಳು ತಮಗೆ ಗೊತ್ತಿರ್ಬೋದು. ಖಂಡಿತವಾಗಿಯೂ ಬಂದವರನ್ನು ಹಿಂದೆ ಕಳಿಸಿ ಅಂತೇಳಿ ನಾವು ಹೇಳ್ತಾ ಇಲ್ಲ, ಸ್ವಾಗತಿಸಿ. ಬಂದ ಅತಿಥಿಗಳು ಯಾರೇ ಇದ್ದರೂ ನಾವು ಸ್ವಾಗತಿಸುವ. ಆದರೆ ಮತದಾನ ಅಂತ ಬರುವಂತಹ ಸಂದರ್ಭ ಏನಿದೆ, ಆ ಮತದಾನದ ಹಕ್ಕು ಚಲಾವಣೆ ಮಾಡುವಂತಹ ಸಂದರ್ಭದಲ್ಲಿ ತಾವು ಪ್ರಜ್ಞಾವಂತರಾಗಿರಿ. ತಾವು ಈ ನಾಡಿನ ಅಥವಾ ಈ ಸಮಾಜದ ಧ್ವನಿಯಾಗುವಂತಹ ಪಕ್ಷ ಅಥವಾ ವ್ಯಕ್ತಿ ಯಾರಿದ್ದಾರೆ ಅವರಿಗೆ ತಮ್ಮ ಅಮೂಲ್ಯವಾದಂತಹ ಮತವನ್ನು ನೀಡುವಂತಹ ಒಂದು ವ್ಯವಸ್ಥೆಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಜೊತೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಮತ್ತು ನಮ್ಮನ್ನು ಮೇಲಕ್ಕೆತ್ತಿ ಏರಿಸುವಲ್ಲಿ ತಾವುಗಳು ಕೂಡ ಸಹಭಾಗಿತ್ವವನ್ನು ಪಡೆಯಬೇಕು ಅನ್ನುವಂಥ ಆ ಒಂದು ಕೋರಿಕೆಯೊಂದಿಗೆ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಇಂಡಿಯಾ, ಜೈ SDP.